ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಎರಡು ರೀತಿ ಬರುತ್ತೆ. ಬರೀ ಇಂಟ್ರೆಸ್ಟ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದು ಒಂದು, ಮತ್ತೆ ಕೇವಲ ಇದು ಮಿಕ್ಸ್ ಮಾಡಿರುವಂತಹ ಇಂಟ್ರೆಸ್ಟ್, ರಾಯಲ್ಟಿ, ವಿನ್ನಿಂಗ್ ಫ್ರಮ್ ಲಾಟ್ರಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಇನ್ಕಮ್ ಕೊಡೋದು ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಇದರಲ್ಲಿ ಮಿಕ್ಸ್ ಇನ್ಕಮ್ ನ ಎರಡನೇ ಎಕ್ಸಾಂಪಲ್ ನಾವು ನೋಡ್ತಾ ಇದೀವಿ. 3 ವಿಡಿಯೋದಲ್ಲಿ ನಾನು ಇದನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಕ್ವಶನ್ ಅಲ್ಲಿ ಏನಿದೆ, ಅಜಯ್ furnishes the following particulars of his income pertaining to the previous year 21-22. ಸೊ ಟೋಟಲ್ 5 ಇನ್ಕಮ್ ಕೊಟ್ಟಿದ್ದಾರೆ. ಮೊದಲನೇದರಲ್ಲಿ ಡಿವಿಡೆಂಡ್ ಕೊಟ್ಟಿದ್ದಾರೆ, ಎರಡನೇದರಲ್ಲಿ ಪೆನ್ಷನ್ ಕೊಟ್ಟಿದ್ದಾರೆ, ಮೂರನೇದರಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ನಾಲ್ಕನೇದರಲ್ಲಿ ಡೈರೆಕ್ಟರ್ ಫೀಸ್ ಕೊಟ್ಟಿದ್ದಾರೆ, ಐದನೇದರಲ್ಲಿ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ ಕೊಟ್ಟಿದ್ದಾರೆ. ಟೋಟಲ್ 5 ಇನ್ಕಮ್ ಕೊಟ್ಟು ಒಂದು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಡಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು, ಯಾವ್ದನ್ನ ಕನ್ವರ್ಟ್ ಮಾಡಬೇಕು, ಯಾವ್ದನ್ನ ಡೈರೆಕ್ಟ್ ತಗೋಬೇಕು, ಹಾಗೆ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಮೈನಸ್ ಡಿಡಕ್ಷನ್ ಯಾವ್ದಿದೆ, ಸೊ ಇದೆಲ್ಲ ರೂಲ್ಸ್ ನ ನೋಡ್ತಾ ಹೋಗೋಣ. ಸೊ ನಾ ಇಲ್ಲಿ ತಗೊಂಡಿರುವಂತಹ ಐಟಮ್ಸ್ ನಲ್ಲಿ 5 ಇನ್ಕಮ್ ನ ಬಿಡುವ ಇನ್ಕಮ್ ನ ನೀವು ನೆನ್ಪಿಟ್ಕೋಬೇಕು. ಸೊ ಯಾವ್ಯಾವ 5 ಇನ್ಕಮ್ ಅಂತಂದ್ರೆ, ಕ್ವಶನ್ ಅಲ್ಲಿ ಏನಾದ್ರೂ ಈಕ್ವಿಟಿ ಶೇರ್ ಅಂತ ಬಂದ್ರೆ, ಪ್ರಿಫರೆನ್ಸ್ ಶೇರ್ ಅಂತ ಬಂದ್ರೆ, ಸೊ ಡಿವಿಡೆಂಡ್ ಸೊಸೈಟಿ ಶಬ್ದ ಇದ್ರೆ ತಗೋಬೇಕು, ಬೇರೆ ಡಿವಿಡೆಂಡ್ ಎಲ್ಲವನ್ನ ಬಿಡಬೇಕು. ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಥವಾ ಕ್ಯಾಪಿಟಲ್ ಫಂಡ್ ಇದ್ರೆ, ಕ್ಯಾಪಿಟಲ್ ಬಾಂಡ್ ಇದ್ರೆ, ಸೊ ಈ 5 ಇನ್ಕಮ್ ಬಂದಾಗ ನೀವು ಅವುಗಳನ್ನ ತಗೋಬಾರ್ದು, ಎಕ್ಸಾಮ್ಟ್ ಅಂತ ಬರೀಬೇಕು. ಎರಡನೇ ಸ್ಟೆಪ್ ನೆನ್ಪಿಟ್ಕೋಬೇಕಾಗಿರೋದು ಗ್ರಾಸ್ ಅಪ್ ಮಾಡೋದು. ಅಂದ್ರೆ ಕೊಟ್ಟಿರುವಂತ ಅಮೌಂಟ್ ನ ಕನ್ವರ್ಟ್ ಮಾಡಬೇಕು. ಅದು ಇಂಟ್ರೆಸ್ಟ್ ಆಗಿದ್ರೆ 100/90 ಮಾಡಬೇಕು, 10% ಇರುತ್ತೆ ಟ್ಯಾಕ್ಸ್. ವಿನ್ನಿಂಗ್ ಲಾಟ್ರಿ ಗಿಟ್ರಿ ವಿನ್ನಿಂಗ್ ನಿಂದ ಆಗಿದ್ರೆ 100/70 ಮಾಡ್ಕೋಬೇಕು, 30% TDS ಇರುತ್ತೆ. ಸೊ ಅದರಿಂದ 100/70. ಯಾವಾಗ ಮಾಡ್ಬೇಕಂದ್ರೆ, ಕ್ವಶನ್ ಅಲ್ಲಿ ಟ್ಯಾಕ್ಸ್ ಫ್ರೀ ಬಂದ್ರೆ, TDS ಬಂದ್ರೆ, ಲಿಸ್ಟೆಡ್ ಬಂದ್ರೆ, ನಾಟ್ ಲಿಸ್ಟೆಡ್ ಅಂತ ಬಂದ್ರೆ, ಮತ್ತೆ ನೆಟ್ ಅನ್ನೋ ಶಬ್ದ ಬಂದ್ರೆ, 5 ಶಬ್ದ ಬಂದಾಗ ಅವುಗಳನ್ನ ಅಮೌಂಟ್ ಕೊಟ್ಟಿದ್ದನ್ನ ಕನ್ವರ್ಟ್ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಹೆಡ್ಡಿಂಗ್ ಮತ್ತು ಕಾಲಮ್ಸ್. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. 5 ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಆ ಕ್ಯಾಲ್ಕುಲೇಷನ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ 5 ಕ್ಯಾಲ್ಕುಲೇಷನ್ಸ್ ನೀವು ಕಂಪಲ್ಸರಿ ನೆನ್ಪಿಡ್ಲೇಬೇಕು. ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ, ಅವ್ರು ಕೊಟ್ಟಿರುವಂತ ಈ ಸೆಂಟೆನ್ಸಸ್ ಏನಿದೆ ಇದರಲ್ಲಿ ಲೆಟ್ಔಟ್ ಅಂತ ಇದ್ರೆ, ಸಬ್ ಲೆಟ್ಟಿಂಗ್ ಅಂತ ಇದ್ರೆ ಮೈನಸ್ ಮಾಡೋದಿರುತ್ತೆ, ಡಿಡಕ್ಷನ್ಸ್ ಇರುತ್ತೆ. ಲೆಟ್ಔಟ್ ಅಂತ ಇದ್ರೆ, ಸಬ್ ಲೆಟ್ಔಟ್ ಅಂತ ಇದ್ರೆ, ಪೆನ್ಷನ್ ಅಂತ ಇದ್ರೆ, ಮತ್ತೆ ಯಾವ್ದು ರಾಯಲ್ಟಿ ಅಂತ ಇದ್ರೆ, ಹಾರ್ಸ್ ರೇಸ್ ಅಂತ ಇದ್ರೆ, ಈ 5 ಇನ್ಕಮ್ ನಲ್ಲಿ ಡಿಡಕ್ಷನ್ ಇರುತ್ತೆ. ಇದ್ರದ್ದು ಕ್ಯಾಲ್ಕುಲೇಷನ್ ಸಪ್ರೇಟ್ ಆಗಿ ನೀವು ನೋಡ್ಕೋಬೇಕು. ಸೊ 10 ಮಾರ್ಕ್ಸ್ ನಲ್ಲಿ ಎಲ್ಲವೂ ಬರುತ್ತೆ, ಇವು 5 ಬರುತ್ತೆ, 5 ಅಲ್ಲಿ ತಿಳಿಸ್ತೀನಿ. ಇದರಲ್ಲಿ ಯಾವ್ದು ಬಂದಿರುತ್ತೆ ಅಡ್ಜಸ್ಟ್ಮೆಂಟ್ ಅದನ್ನ ತಿಳಿಸ್ತೀನಿ. ಸೊ ಮೊದಲು ಬಿಡೋದು ಯಾವ್ದಾದ್ರು ಇದೆಯಾ ಚೆಕ್ ಮಾಡೋಣ. ಸೊ ಡಿವಿಡೆಂಡ್ ಶಬ್ದ ಬಂದಿದೆ, ಬಿಡ್ತಿದ್ವಿ. ಯಾವ್ದಾದ್ರು ಸೊಸೈಟಿ ಅಂತ ಇದೆ ತಗೋತೀವಿ. ಸೊಸೈಟಿ ಬಿಟ್ಟು ಬೇರೆ ಡಿವಿಡೆಂಡ್ ಎಲ್ಲವೂ ಎಕ್ಸಮ್ಟೆಡ್. ಸೊ ಎಕ್ಸಮ್ಟ್ ಅಂತ ಬರಿಬೇಕು, ಅಮೌಂಟ್ ನ ಬರಿಬಾರ್ದು, ಎಕ್ಸಮ್ಟ್ ಅನ್ನೋ ಶಬ್ದ ಬರಿಬೇಕು. ಎರಡನೇದು ಪೆನ್ಷನ್ ಇದೆ, ಇದು ಕ್ಯಾಲ್ಕುಲೇಷನ್ ಬರುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟ್ ಇದೆ 40,000 ರುಪೀಸ್, ಡೈರೆಕ್ಟರ್ ಫೀಸ್ ಇದೆ 5,000, ಇಂಟ್ರೆಸ್ಟ್ ಇದೆ 3,000. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು? ಹೆಡ್ಡಿಂಗ್ ಹಾಕೊಂತೀವಿ, ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. 3 ಕಾಲಮ್ ಪ್ರಿಪೇರ್ ಮಾಡ್ಕೋತೀವಿ, ಪರ್ಟಿಕ್ಯುಲರ್, ಇನ್ನರ್ ಕಾಲಮ್, ಔಟರ್ ಕಾಲಮ್. ಸೊ ಮೊದಲೇ ಇನ್ಕಮ್ ಏನಿದೆ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಅದನ್ನ ತಗೋತಾ ಇದ್ದೀನಿ. ಡಿವಿಡೆಂಡ್ ಸೊಸೈಟಿ ಇಲ್ದಾಗ ಬಿಡಬೇಕು. ಪೆನ್ಷನ್ ಇದೆ, ಸೊ ಕ್ವಶನ್ ಅಲ್ಲಿ ಕೊಟ್ಟು ಪೆನ್ಷನ್ ನ ಫಸ್ಟ್ ಬರ್ಕೋಬೇಕು. ಎಷ್ಟಿದೆ? 60,000. ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಡಿಡಕ್ಷನ್ ಎಷ್ಟು? 15,000. 15,000 ಮ್ಯಾಕ್ಸಿಮಮ್ ಲಿಮಿಟ್. ಸೊ 15,000 ಒಂದ್ ಅಮೌಂಟ್ ನೆನ್ಪಿಟ್ಕೊಳ್ಳಿ. ಕೊಟ್ಟಿರುವಂತ ಅಮೌಂಟ್ ಮೇಲೆ 1/3 ಮಾಡಬೇಕು. ಕ್ವಶನ್ ಅಲ್ಲಿ ಎಲ್ಲಿದೆ 1/3 ಅಂತ ಕೇಳಬಾರ್ದು, ಅದು ರೂಲ್ಸ್. ಇದು ಏನಂದ್ರೆ ಗೌರ್ಮೆಂಟ್ ಪ್ರಕಾರ 1/3 ಪೆನ್ಷನ್ ಈಸ್ exempted from tax. So we have to take 1/3 for the calculation on 60,000 rupees. So 60,000 rupees ಮೇಲೆ 1/3 ಮಾಡಿದ್ರೆ ಎಷ್ಟು ಬರುತ್ತೆ? 20,000. ಮ್ಯಾಕ್ಸಿಮಮ್ ಲಿಮಿಟ್ ಇರೋದೆಷ್ಟು? 15,000. ಸೊ ಎರಡರಲ್ಲಿ ಸಣ್ಣ ಅಮೌಂಟ್ ಯಾವುದು? 15,000. ಈ ರೀತಿ ತಗೋಬೇಕು. ಒಂದು ಅಮೌಂಟ್ ನೆನ್ಪಿಟ್ಕೋಬೇಕು ನೀವು. ಪೆನ್ಷನ್ಗೆ 15,000 ಅನ್ನೋದು ನೀವು ನೆನ್ಪಿಟ್ಕೋಬೇಕು, ಕ್ವಶನ್ ಅಲ್ಲಿ ಇರೋದಿಲ್ಲ. ಅವ್ರು ಕೊಟ್ಟ ಅಮೌಂಟ್ಗೆ 1/3 ಮಾಡಬೇಕು, ಅದು ಕೊಟ್ಟಿರೋದಿಲ್ಲ. 1/3 ನೀವು ನೆನ್ಪಿಟ್ಕೋಬೇಕು. 1/3 ಮಾಡಿದ್ದ ಅಮೌಂಟ್ 15,000. ಎರಡರಲ್ಲಿ ಸಣ್ಣ ಅಮೌಂಟ್ ಡಿಡಕ್ಷನ್ ಗೆ ಕನ್ಸಿಡರ್ ಆಗುತ್ತೆ. ಮೈನಸ್ ಮಾಡಿ ಬ್ಯಾಲೆನ್ಸ್ ಔಟರ್ ಕಾಲಮ್ ನಲ್ಲಿ ಬರೀಬೇಕು, 45,000. ನೆಕ್ಸ್ಟ್ ಕ್ವಶನ್ ಅಲ್ಲಿ 11% ಇಂಟ್ರೆಸ್ಟ್ ಇದೆ. ಸೊ 40,000 ಅಮೌಂಟ್ ಮೇಲೆ 11% ಮಾಡಿದಾಗ 4,400 ಬರುತ್ತೆ. ಡೈರೆಕ್ಟರ್ ಫೀಸ್ ಕ್ವಶನ್ ಅಲ್ಲಿ 5,000 ಇದೆ. ಸೊ ಡೈರೆಕ್ಟರ್ ಫೀಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ, 5,000 ಬರುತ್ತೆ. ಸಾರಿ, ಸೊ ಡೈರೆಕ್ಟರ್ ಫೀಸ್ 5,000 ಇದೆ. ಸೊ 5,000 ತಗೊಂಡಿದ್ದೀನಿ. ಡೈರೆಕ್ಟರ್ ಫೀಸ್ 5,000 ಇತ್ತು. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ SBI ಬ್ಯಾಂಕ್ ನಲ್ಲಿ 3,000 ಇದೆ. ಸೊ ಆ 3,000 ತಗೊಂಡ. ಇಷ್ಟು ಇನ್ಕಮ್ ಮುಗಿದು ಟೋಟಲ್ ಮಾಡ್ಕೊಳ್ಳೋಣ. 61,400 ಆಯ್ತು. ಡಿಡಕ್ಷನ್ ಇದೆ ಲಾಸ್ಟ್ ಅಂಡರ್ ಸೆಕ್ಷನ್ 57 ನೆನ್ಪಿಟ್ಕೋಬೇಕು. 400 ನ ಡಿಡಕ್ಷನ್ ಮಾಡೋಣ.
ಮಾಡಿದ ನಂತರ ಬ್ಯಾಲೆನ್ಸ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಸೊ ಟೋಟಲ್ ನೀವು ನೆನ್ಪಿಟ್ಕೋಬೇಕಾಗಿರೋದು 4 ಫಾರ್ಮ್ಯಾಟ್. ಮೊದಲನೇ ಫಾರ್ಮ್ಯಾಟ್ ನಲ್ಲಿ ಹೆಡ್ಡಿಂಗ್ ನೆನ್ಪಿಟ್ಕೊಳ್ಳಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 3 ಕಾಲಮ್ ನೆನ್ಪಿಟ್ಕೊಳ್ಳಿ. ಎರಡನೇದ್ರಲ್ಲಿ ಯಾವ ಐಟಮ್ ತಗೋಬಾರ್ದು ಎಕ್ಸಾಮ್ಟ್ ಅಂತ ಬರಿಬೇಕು, ಅಮೌಂಟ್ ಏನು ತಗೋಬಾರ್ದು. 5 ಶಬ್ದ ಬಂದಾಗ, ಕ್ವಶನ್ ಅಲ್ಲಿ ಡಿವಿಡೆಂಡ್ ಬಂದಾಗ, ಅಗ್ರಿಕಲ್ಚರ್ ಅಂತ ಬಂದಾಗ, ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ ಅಂತ ಬಂದಾಗ, ಈ ಶಬ್ದಗಳು ಬಂದಾಗ ನೀವು ಆ ಐಟಮ್ಸ್ ನ ತಗೋಬಾರ್ದು. ಮೂರನೇ ಫಾರ್ಮೆಟ್ ನೆನ್ಪಿಟ್ಕೋಬೇಕಾಗಿರೋದು ಕೊಟ್ಟರು ಅಮೌಂಟ್ ನ 100/90 100/70 ಮಾಡಿ ಗ್ರಾಸ್ ಅಪ್ ಮಾಡ್ಕೊಳ್ಳೋದು. ಯಾವಾಗ ಮಾಡಬೇಕು? ಟ್ಯಾಕ್ಸ್ ಫ್ರೀ ಅಂತ ಬಂದಾಗ, ಲಿಸ್ಟೆಡ್ ಅಂತ ಬಂದಾಗ, ನಾಟ್ ಲಿಸ್ಟೆಡ್ ಅಂತ ಬಂದಾಗ, ನೆಟ್ ಅಂತ ಬಂದಾಗ. ಕೊನೆಯದಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಯಾವುದಕ್ಕೆ ಕ್ಯಾಲ್ಕುಲೇಷನ್ಸ್ ಇದೆ. ರಾಯಲ್ಟಿ ಎಕ್ಸ್ಪೆನ್ಸಸ್ ಮೈನಸ್ ಮಾಡೋದಿರುತ್ತೆ, ಲೆಟ್ಔಟ್ ಪ್ರಾಪರ್ಟಿಗೆ ರೆಂಟ್ ಮೈನಸ್ ಮಾಡೋದಿರುತ್ತೆ, ಸಬ್ಲೆಟ್ಗೆ ರಿಪೇರ್ಸ್ ಮೈನಸ್ ಮಾಡೋದಿರುತ್ತೆ, ಪೆನ್ಷನ್ಗೆ ಡಿಡಕ್ಷನ್ ಕಂಡುಹಿಡಿಯೋದಿರುತ್ತೆ, 1/3 ಅಥವಾ 15,000 ವಿಚ್ ಎವರ್ ಇಸ್ ಲೆಸ್. ಈ ರೀತಿಯಾಗಿ ಹಾರ್ಸ್ ರೇಸ್ ಬಂದಾಗ ಹಾರ್ಸ್ ರೇಸ್ ಮೇಂಟೆನೆನ್ಸ್ ಮೈನಸ್ ಮಾಡೋದಿರುತ್ತೆ. ಇವು 5ಕ್ಕೆ ಕ್ಯಾಲ್ಕುಲೇಷನ್ ಇದೆ, ಉಳಿದಿದ್ದೆಲ್ಲ ಡೈರೆಕ್ಟ್ ಆಗಿ ತಗೊಳ್ಳೋದಿರುತ್ತೆ. ಈ 4 ರೀತಿ ಫಾರ್ಮ್ಯಾಟ್ ನೀವು ನೆನ್ಪಿಟ್ಕೊಂಡ್ರೆ ಪೂರ್ತಿಯಾಗಿ ಈ ಪ್ರಾಬ್ಲಮ್ ನ ಬಿಡಿಸಬಹುದು. 10 ಮಾರ್ಕ್ಸ್ಗೆ ಫುಲ್ ಇದೇ ಫಾರ್ಮ್ಯಾಟ್ ಯೂಸ್ ಆಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದರ ಮೇಲೆ ಎಕ್ಸಾಂಪಲ್ ಮೇಲೆ ಸಿಗೋಣ.